ಕೊರಿಯನ್ ಫೇಮಸ್ ಆಕ್ಟರ್ ಆಗಿರೋ ಡಾನ್ ಲೀ ಈ ಮೂವಿಯಲ್ಲಿ ಹುಡುಗಿರ್ನ ಹಿಡ್ಕೊಂಡು ಪ್ರಾಸ್ಟಿಟ್ಯೂಟ್ ಕೆಲಸನ ಮಾಡ್ತಿರ್ತಾನೆ. ಸ್ಕೂಲಲ್ಲಿ ಓದ್ಕೊಳ್ಬೇಕಾಗಿರೋ ಚಿಕ್ಕ ಹುಡುಗರು ಡಾನ್ ಲೀ ಹತ್ರ ಇರೋ ಒಂದು BMW ಕಾರು ಹಾಗೆ ಅವನ ಹತ್ರ ಇರೋ ಅಮೌಂಟ್ ನ ಕಳ್ತನ ಮಾಡ್ತಾರೆ. ಡಾನ್ ಲೀ ಆ ಸ್ಟೂಡೆಂಟ್ಸ್ ನ ಯಾವ ತರ ಹಿಡ್ಕೊಂತಾನೆ ಅನ್ನೋದೇ ಮೂವಿ. ಈ ಮೂವಿಯಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಸಸ್ಪೆನ್ಸ್ ಎಲಿಮೆಂಟ್ಸ್ ಆಡ್ ಆಗ್ತಾ ಹೋಗ್ತವೆ. ಅವು ಏನು ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡ್ಬೇಕಾಗುತ್ತೆ. ಅಂದಂಗೆ ಮೂವಿ ಹೆಸರು ಡೆರಾಲೈಟ್ ಅಂತ 2016 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಇನ್ನ ಲೇಟ್ ಮಾಡಿದಿರ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನಲ್ಲೇ 4 ಜನ ಟೀನೇಜ್ ಹುಡುಗರನ್ನ ನೋಡಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಈ 4 ಜನನು ಚಿಕ್ಕವಾಗಿಂದನು ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಕೋಬಹುದು. ಜೈಲಲ್ಲಿ ಆಚೆಗಡೆ ಬಂದ್ಮೇಲೆ ಇವರು ಚಿಕ್ಕ ಚಿಕ್ಕ ಕಳ್ಳತನಗಳು ಮಾಡ್ಕೊಂಡು ಜೀವನ ನಡೆಸ್ತಿರ್ತಾರೆ. ಲೈಕ್ ಯಾವ ತರಪ್ಪ ಅಂದ್ರೆ ಗಾಡಿಗಳನ್ನ ಕಳ್ತನ ಮಾಡೋದು, ಬೇರೆಯವ್ರ ಹತ್ರ ಇರೋ ಮೊಬೈಲ್ಸ್ ನ ಕಳ್ತನ ಮಾಡಿ ಆವತ್ತಿಗೆ ಆ ಪ್ರಾಡಕ್ಟ್ ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಾಕಿ ಈ ತರ ಈ 4 ಜನ ತುಂಬಾ ಸಂತೋಷವಾಗಿ ಅವರ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಇವರ ಹೆಸರುಗಳೇನಪ್ಪಾ ಅಂದ್ರೆ ಇವನ ಹೆಸರು ಜಂಗ್ ಅಂತ, ಇವನ ಲವರ್ ಹೆಸರು ಇವನ ಹೆಸರು ರಾಬಿನ್, ಇವನ ಲವರ್ ಹೆಸರು ಕೆನ್ನಿ ಅಂತ. ಈ ಇಬ್ಬರು ಬಾಯ್ಸ್ ಆಚೆಗಡೆ ಹೋಗಿ ಸ್ಕೂಟೀಸ್ ನ ಇಲ್ಲಾಂದ್ರೆ ಮೊಬೈಲ್ಸ್ ನ ಕಳ್ತನ ಮಾಡ್ಕೊಂಡ್ ಬಂದ್ರೆ ಈ ಲೇಡೀಸ್ ಬೇರೆ ಒಂದು ಕೆಲಸನ ಮಾಡ್ತಿರ್ತಾರೆ. ಲೈಕ್ ಪ್ರಾಸ್ಟಿಟ್ಯೂಟ್ ಟೈಪ್. ರೆಡ್ ಲೈಟ್ ಏರಿಯಾದಲ್ಲಿ ಹೋಗಿ ನಿಂತ್ಕೊಂಡಿದ್ದಾಗ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದು ಆ ಹುಡುಗಿನ ಬುಕ್ ಮಾಡ್ಕೊಂತಾನೆ. ಹೋಟೆಲ್ಗೆ ಹೋದ್ಮೇಲೆ ಆ ಹುಡುಗಿ ವಾಶ್ರೂಮ್ ಗೆ ಹೋಗ್ಬೇಕು ಅಂತ ಹೇಳಿ ಫ್ರೆಂಡ್ಸ್ ಗೆ ಕಾಲ್ ಮಾಡೋದ್ರಿಂದ ನಂತರ ಫ್ರೆಂಡ್ಸ್ ಬಂದು ಬುಕ್ ಮಾಡ್ಕೊಂಡಿರೋನ್ನ ಹುಚ್ಚನಾಯಿ ನೋಡ್ದಂಗೆ ಹೊಡೆದು ಅವನ ಹತ್ರ ಇರೋ ಅಮೌಂಟ್ ಎಲ್ಲ ಕಿತ್ಕೊಂಡು ಈ ತರ ಇವರು ಫ್ರಾಡ್ ಕೆಲಸನ ಮಾಡ್ತಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಬ್ರು ಹುಡುಗರು ಸೇರ್ಕೊಂಡು ಒಂದು ಸ್ಕೂಟಿನ ಕಳ್ತನ ಮಾಡ್ತಾರೆ. ಅದನ್ನ ಮಾರಾಟ ಮಾಡೋದಕ್ಕಂತ ಈ ಸ್ಮಗ್ಲರ್ಸ್ಗೆ ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ಅಲ್ಲಿ ಫೋಟೋಸ್ ನ ಅಪ್ಲೋಡ್ ಮಾಡ್ತಾರೆ. ಈ ಸ್ಕೂಟಿನ ತಗೊಂತೀವಿ ಅಂತ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ. ಜಂಗ್ ಆಗಿ ರಾಬಿನ್ ಇಬ್ರು ಆ ಸ್ಕೂಟಿನ ಕೊಡೋದಕ್ಕಂತ ಅಲ್ಲಿಗೆ ಹೋಗ್ತಾರೆ. ಟೆಸ್ಟ್ ಡ್ರೈವ್ ಅಂತ ಹೇಳಿ ಅಲ್ಲಿಗೆ ಬಂದಿರೋರು ಈ ಸ್ಕೂಟಿನ ಇವ್ರ ಹತ್ರ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ನಂತರ ಈ 4 ಜನ ಒಂದ್ ಹತ್ರ ಕುತ್ಕೊಂಡು ತುಂಬಾ ಅಪ್ಸೆಟ್ ಫೀಲ್ ಆಗ್ತಿರ್ತಾರೆ. ಇವತ್ತು ಆ ಸ್ಕೂಟಿನ ಮಾರಾಟ ಮಾಡಿದ್ದಿದ್ರೆ ನಮ್ಗೆ ಬೇಕಾಗಿರೋ ಅಷ್ಟು ಅಮೌಂಟ್ ಸಿಕ್ತಿತ್ತು ಅಂತ. ಇವಾಗ ಇವ್ರ ಹತ್ರ ಅಮೌಂಟ್ ಇರೋದಿಲ್ಲ. ಅದಕ್ಕೆ ಆ ಲೇಡೀಸ್ ಇಬ್ರು ಇತ್ಕೊಂಡು ನಾವು ಹುಕಪ್ ಸ್ಕ್ಯಾಮ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಜಂಗ್ ಎತ್ಕೊಂಡು ಬೇಡ, ನೀವು ಅಲ್ಲಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇವನ ಮಾತುಗಳು ಕೇಳಿಸ್ಕೊಂಡಿರೋ ಇಬ್ರು ಲೇಡೀಸ್ ರೋಡ್ ಪಕ್ಕದಲ್ಲಿ ಹೋಗಿ ನಿಂತ್ಕೊಂತಾರೆ. ಹೆಂಗ ಒಂದ್ ಹತ್ರ ನಿಂತ್ಕೊಂಡಿದ್ದಾಗ ಈ ಇಬ್ರು ಬಾಯ್ಸ್ ಬೇರೆ ಏನಾದ್ರೂ ಸ್ಕ್ಯಾಮ್ ಮಾಡ್ಬೇಕು ಅಂತ ಅಪೋಸಿಟ್ ರೋಡ್ ಹತ್ರ ನಿಂತ್ಕೊಂಡು ಆಲೋಚನೆ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಡಾನ್ಲಿ ಅನ್ನೋನು ಕಾರ್ ಹಾಕೊಂಡ್ ಬಂದು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ನೀನೇನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ನೀನ್ ಫಸ್ಟ್ ಕಾರ್ ಹತ್ತು ಅಂತ ಹೆಂಗ್ ಹತ್ರ ಅಂತಾನೆ. ಹೆಂಗ ಕಾರ್ ಹತ್ತಿ ಹೋಟೆಲ್ಗೆ ಬರ್ತಾಳೆ. ಅಲ್ಲಿಗೆ ಬಂದಿದ್ದೆ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಡಾನ್ಲಿ ಅಂತಾನೆ, ನೀನು ಮತ್ತೆ ಹೋಗಿಯಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಯಾಕಿಂತ ಒಂದು ಕೆಲ್ಸಗಳು ಮಾಡೋದಕ್ಕೆ ರೋಡ್ ಹತ್ರ ನಿಂತ್ಕೊಂಡಿದ್ಯಾ? ನನ್ನದೇ ಸ್ವಂತ ಒಂದು ಬಾರ್ ಐತೆ. ಆ ಬಾರ್ ಅಲ್ಲಿ ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಒಂದು ಹುಡುಗಿ ಬೇಕು. ನೀನ್ ಅಲ್ಲಿ ಸೇರ್ಕೊಂಡ್ರೆ ನೀನ್ ಇಂತ ಕೆಲ್ಸಗಳು ಬಿಟ್ಟು ಆರಾಮಾಗಿ ಜೀವನ ಮಾಡಬಹುದು ಅಂತ ಡಾನ್ಲಿ ಹೇಳ್ತಿರ್ತಾನೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಡಾನ್ಲಿಗೆ ಆ ಹುಡುಗಿ ಜೊತೆ ಮಿಂಗಲ್ ಆಗೋ ಉದ್ದೇಶ ಇರೋದಿಲ್ಲ. ಜಸ್ಟ್ ಆ ಹುಡುಗಿಗೆ ಇವನ ಬಾರ್ ಅಲ್ಲಿ ಒಂದು ಕೆಲಸ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೆಂಗೂನು ಕೂಡ ವಾಶ್ರೂಮ್ಗೆ ಹೋಗಿ ಫ್ರೆಂಡ್ಸ್ ಗೆ ಕಾಲ್ ಮಾಡೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಗೆ ಫ್ರೆಂಡ್ಸ್ ಅಲ್ಲಿಗೆ ಬಂದು ಡಾನ್ಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಡಾನ್ಲಿ ಬಾಡಿ ಇಲ್ಲಿ ಇವರ ಬಾಡೀಸ್ ಇಲ್ಲಿ. ಡಾನ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಇಬ್ಬರು ಸ್ಟೂಡೆಂಟ್ಸ್ ನ ಹೊಡಿತಾನೆ. ಬಟ್ ಒಂದೇ ಸತಿ 4 ಜನ ಅಟ್ಯಾಕ್ ಮಾಡೋದ್ರಿಂದ ಡಾನ್ಲಿ ಅವ್ರಿಗೆ ಏನು ಮಾಡೋದಕ್ಕಾಗದೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ನಂತರ 4 ಜನ ತಪ್ಪಿಸ್ಕೊಂಡು ಹೋಗೋವಾಗ ಡಾನ್ಲಿಗೆ ಸಂಬಂಧಪಟ್ಟಿರೋ ಒಂದು BMW ಕಾರು ಹಾಗೆ ಅವನ ವಾಲೆಟ್ ನ ಕಳ್ತನ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಇನ್ನೊಂದು ಕಡೆ ಡಾನ್ಲಿ ಅವನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಈ ತರ 4 ಚಿಕ್ಕ ಮಕ್ಕಳು ಸೇರ್ಕೊಂಡು ನನ್ನ BMW ಕಾರು ಹಾಗೆ ನನ್ನ ಹತ್ರ ಇರೋ ಅಮೌಂಟ್ ನ ಕಳ್ತನ ಮಾಡಿದ್ದಾನೆ ಅಂತ. ಈ 4 ಜನರು ಸೇರ್ಕೊಂಡು BMW ಕಾರ್ ನ ಕಳ್ತನ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಆದಷ್ಟು ಬೇಗ ಈ ಕಾರ್ ನ ಮಾರಾಟ ಮಾಡ್ಬಿಡ್ಬೇಕು ಅಂತ ಸ್ಮಗ್ಲರ್ಸ್ ಗೆ ಸಂಬಂಧಪಟ್ಟಿರೋ ಒಂದು ವೆಬ್ಸೈಟ್ ಇರುತ್ತಲ್ವಾ, ಆ ವೆಬ್ಸೈಟ್ ಅಲ್ಲಿ ಈ ಫೋಟೋನ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಕ್ಲೈಂಟ್ ಸಿಗ್ತಾನೆ. ನಾನು ಆ ಕಾರ್ ನ ಪರ್ಚೇಸ್ ಮಾಡ್ತೀನಿ ಅಂತ BMW ಕಾರ್ ನ ಕೊಡೋದಕ್ಕಂತ ಒಂದು ಲೊಕೇಶನ್ ಮಾತಾಡ್ಕೊಂಡು ಆ ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ. ಅಲ್ಲಿಗೆ ಬಂದಿರೋ ಕಸ್ಟಮರ್ ಹಾಯ್ ಜಂಗ್ ಅಂತ ಇವನ ನೇಮ್ ಇಟ್ಟು ಕರೆಯೋದ್ರಿಂದ ಜಂಗ್ ಗೆ ಸ್ವಲ್ಪ ಡೌಟ್ ಬರುತ್ತೆ. ಕ್ಲಿಯರ್ ಕಟ್ಟಾಗಿ ಅವನ ಫೇಸ್ ನೋಡಿದ್ಮೇಲೆ ಶಾಕ್ ಆಗಿ ಅವನ ಲವರ್ ನ ಕರ್ಕೊಂಡು ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಇನ್ನೊಂದು ಕಡೆ ರಾಬಿನ್ ಹಾಗೆ ಅವನ ಲವರು ಕೂಡ ಬೇರೆ ಪ್ಲೇಸ್ ಗೆ ಹೊಡೋಗ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ BMW ಕಾರ್ ನ ಪರ್ಚೇಸ್ ಮಾಡೋದಕ್ಕೆ ಬಂದಿರೋ ಅವನ ಹೆಸರು ಬಂದ್ಬಿಟ್ಟು ಸಾಂಗ್ ಅಂತ. ಅವನೊಬ್ಬ ಸೈಕೋ ವ್ಯಕ್ತಿ. ಇವನು ಜಂಗ್ ಲವರ್ ಆಗಿರೋ ಹೆಂಗೋಸ್ಕರ ಇಲ್ಲಿಗೆ ಬಂದಿರ್ತಾನೆ. ಇವ್ರನ್ನ ಟ್ರಾಪ್ ಮಾಡಿ ಹಿಡ್ಕೊಂಡ್ಬಿಡೋಣ ಅಂತ. ಆದ್ರೆ ನಮ್ಮವರು ಅಲ್ಲಿಂದ ಹೊಡೋಗ್ಬಿಟ್ಟು ಒಂದು ಪ್ಲೇಸ್ ಅಲ್ಲಿ ಮತ್ತೆ 4 ಜನ ಒಂದಾಗಿ ರಾಬಿನ್ ಜಂಗ್ ಹತ್ರ ಕೇಳ್ತಾನೆ, ಯಾಕೋ ಅವನನ್ನ ನೋಡಿ ಹೊಡೋಗಿದ್ದು, ನಾವ್ ಯಾಕೆ ಓಡೋಗ್ಬೇಕು ಅಂತ. ಅವಾಗ ಜಂಗು ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಲವರು
ರಿಚ್ ಅಂತೆ. ಆ ಟೈಮಲ್ಲಿ ಈ ಹುಡುಗಿ ಈ ಸಾಂಗ್ ಅನ್ನೋ ವ್ಯಕ್ತಿನ ಲವ್ ಮಾಡಿರ್ತಾಳೆ. ಅವನು ಕೂಡ ರಿಚ್, ಆದ್ರೆ ಅವ್ನು ಸ್ವಲ್ಪ ಸೈಕೋ ವ್ಯಕ್ತಿ ಆಗಿರೋದ್ರಿಂದ ಈ ಹುಡುಗಿಗೆ ತುಂಬಾನೇ ಟಾರ್ಚರ್ ಕೊಡ್ತಿರ್ತಾನೆ. ಆ ಟಾರ್ಚರ್ ತಡ್ಕೊಳ್ಳೋದಕ್ಕಾಗದೆ ಹೆಂಗಿಗೆ ಅವನ ಹತ್ರ ಬ್ರೇಕಪ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿ ಅವನ ಹತ್ರ ಅದೇ ವಿಷಯನೇ ಹೇಳಿದಾಗ ಅವನು ಇನ್ನಷ್ಟು ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಆ ಟೈಮಲ್ಲಿ ಜಂಗ್ ಹೋಗಿ ಹೆಂಗನ ಕಾಪಾಡಿರ್ತಾನೆ. ಅದೇ ಟೈಮಲ್ಲಿ ಈ ಸೈಕೋ ಸಾಂಗ್ ಅನ್ನು ಒಂದು ಹತ್ಯೆನ ಮಾಡಿ ಆ ಕೇಸಲ್ಲಿ ಪೊಲೀಸರಿಗೆ ಸಿಗ್ದಿರೋ ಹಾಗೆ ಬೇರೆ ಹತ್ರ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಜಂಗ್ ಪೊಲೀಸರಿಗೆ ಕಾಲ್ ಮಾಡಿ ಈ ಸೈಕೋ ಸಾಂಗ್ ನ ಹಿಡ್ಕೊಟ್ಟಿರ್ತಾನೆ. ಇದರಿಂದ ಸೈಕೋ ಸಾಂಗ್ ಅನ್ನು ಅವತ್ತಿಂದನು ಜಂಗು ಹಾಗೆ ಹೆಂಗನ ಹಿಡ್ಕೊಂಡು ಅವ್ರಿಗೆ ಕೊಡ್ಬೇಕಾಗಿರೋ ಶಿಕ್ಷೆ ಕೊಡ್ಬೇಕು ಅಂತ ಇವ್ರ ಮೇಲೆ ಕಕ್ಷೆನ ಬೆಳೆಸ್ಕೊಂಡಿರ್ತಾನೆ. ನಾನು ಆವಾಗ್ಲೇನೆ ಹೇಳಿದ್ನಲ್ವಾ ಇವನು ರಿಚ್ ಅಂತ. ಅವನ ಶಿಕ್ಷೆ ಮುಗಿಯೋದಕ್ಕೂ ಮೊದ್ಲೇ ಆ ಜೈಲಲ್ಲಿರೋ ವ್ಯಕ್ತಿಗಳಿಗೆ ದುಡ್ಡು ಕೊಟ್ಟು ಇವನು ರಿಲೀಸ್ ಆಗೋಗ್ಬಿಟ್ಟಿರ್ತಾನೆ. ಇದು ಫ್ಲಾಶ್ ಬ್ಯಾಕ್ ಆಗಿರುತ್ತೆ. ಇನ್ನೊಂದು ಕಡೆ ಈ ಸೈಕೋ ಸಾಂಗ್ಗೆ ಈ 4 ಜನ ಸಿಗದೆ ಇರೋದಕ್ಕೆ ಅವರು ಬಿಟ್ಟೋಗಿರೋ ಒಂದು ಕಾರ್ನ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇವರು 4 ಜನ ನೋಡೋದಕ್ಕೆ ದೊಡ್ಡವ್ರ ತರಾನೇ ಇದ್ದಾರೆ, ಆದ್ರೆ ಇದರಲ್ಲಿ ಯಾರಿಗೂನು 18+ ಆಗಿರೋದಿಲ್ಲ, ಒಂದು ಹುಡುಗಿಗೆ ಬಿಟ್ರೆ. ಈ 4 ಜನರು ಒಂದು ಹೋಟೆಲ್ ಅಲ್ಲಿ ಕುತ್ಕೊಂಡು ಅವ್ರಿಗೆ ಬೇಕಾಗಿರೋ ಫುಡ್ ನ ತಿಂತಾರೆ. ಇವ್ರ ಹತ್ರ ಕ್ಯಾಶ್ ಇರೋದಿಲ್ವಲ್ಲ, ಡಾನ್ಲಿ ಹತ್ರ ಒಂದು ವಾಲೆಟ್ ನ ಕಳ್ತನ ಮಾಡಿರ್ತಾರೆ. ಅದರಲ್ಲಿ ಕಾರ್ಡ್ ಇದ್ರೆ ಆ ಕಾರ್ಡ್ ನ ಯೂಸ್ ಮಾಡ್ತಾರೆ. ಇವ್ರು ಯೂಸ್ ಮಾಡಿರೋ ಒಂದು ಕಾರ್ಡ್ ಇಂದ ಡಾನ್ಲಿಗೆ ಒಂದು ಮೆಸೇಜ್ ಹೋಗುತ್ತೆ, ಇಂತ ಒಂದು ಪ್ಲೇಸ್ ಅಲ್ಲಿ ನಿನ್ನ ಕಾರ್ಡ್ ನ ಯೂಸ್ ಮಾಡಿದ್ದಾರೆ ಅಂತ. ಡಾನ್ಲಿ ಅವನ ಫ್ರೆಂಡ್ ನ ಹಾಕೊಂಡು ಇವ್ರು ಕಾರ್ಡ್ ನ ಯೂಸ್ ಮಾಡಿರ್ತಾರಲ್ಲ ಆ ಲೊಕೇಶನ್ ಹತ್ರ ಬರೋತಷ್ಟಿಗೆ ಈ 4 ಜನರು ಒಂದತ್ರ ಸಿಗರೇಟ್ ಕುಡಿತಿರ್ತಾರೆ. ಡಾನ್ಲಿ ಅಲ್ಲಿಗೆ ಬಂದು ಜಂಗ್ನ ಹೊಡಿತಾನೆ. ನೀವು ಚಿಕ್ಕ ಮಕ್ಕಳು ಮಾಡ್ಬೇಕಾಗಿರೋದು ಏನು, ಕಾರ್ನ ಕಳ್ತನ ಮಾಡೋದು, ಈ ತರ ಕೆಲ್ಸಗಳು ಮಾಡ್ತಿದಾರ ಅಂತ ಅವ್ರಿಗೆ ಹೊಡಿತಿರ್ತಾನೆ. ಇದೇ ಗ್ಯಾಂಗ್ ಅಲ್ಲಿರೋ ರಾಬಿನ್ ಹಾಗೆ ಅವನ ಲವರು ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾರೆ. ಜಂಗೋ ಹಾಗೆ ಹೆಂಗ ಸಿಕ್ಕಾಕೊಳ್ಳೋದ್ರಿಂದ ಈ ಇಬ್ಬರನ್ನ ಕರ್ಕೊಂಡು ಇವನ ಬಾರ್ಗೆ ಬರ್ತಾನೆ. ಅಲ್ಲಿ ಇವರಿಬ್ಬರ ಹತ್ರ ನನ್ ಕಾರ್ ಏನ್ ಮಾಡಿದ್ರು, ನನ್ ಕಾರ್ನ ರಿಟರ್ನ್ ಕೊಡಿ ಅಂತ ಕೇಳಿದಾಗ ಆವಾಗ ಜಂಗೋ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾನೆ. ಈ ತರ ನಿನ್ನ ಕಾರ್ನ ಮಾರಾಟ ಮಾಡೋದಕ್ಕೆ ಹೋದ್ವಿ, ಬಟ್ ಅಲ್ಲಿಗೆ ನನಗೆ ಗೊತ್ತಿರೋ ವ್ಯಕ್ತಿ ಬಂದಿರೋದ್ರಿಂದ ಅವನಿಂದ ತಪ್ಸ್ಕೊಳ್ಳೋದಕ್ಕೆ ನಿನ್ ಕಾರ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ವಿ. ಅವನ ಆ ಕಾರ್ನ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಡಾನ್ಲಿ ಎತ್ಕೊಂಡು ಸರಿ ನೀವಿಬ್ರು ನನ್ನ ಬಾರಲ್ಲಿ ಕೆಲಸ ಮಾಡಿ, ನನ್ನ ಕಾರ್ ಎಷ್ಟು ಪ್ರೈಸ್ ಇರುತ್ತೋ ಅಮೌಂಟ್ ಎಲ್ಲ ಕ್ಲಿಯರ್ ಆಗೋವರ್ಗುನು ನೀವಿಬ್ರು ಇದೇ ಬಾರಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಜಂಗ್ ಎತ್ಕೊಂಡು ನೋವೇ ಚಾನ್ಸೇ ಇಲ್ಲ, ಬೇಕಾದ್ರೆ ನನ್ನ ಗರ್ಲ್ ಫ್ರೆಂಡ್ ಇಲ್ಲೇ ಇರ್ತಾಳೆ, ನಿನ್ನ ಕಾರ್ ಎಷ್ಟು ಪ್ರೈಸ್ ಅಂತ ಹೇಳು, ಆದಷ್ಟು ಬೇಗ ಅಮೌಂಟ್ ರಿಟರ್ನ್ ಕೊಟ್ಟು ನನ್ನ ಲವರ್ನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಡೀಲ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಬಂದಿದ್ದೆ ಅವನ ಫ್ರೆಂಡ್ ಆಗಿರೋ ರಾಬಿನ್ ನ ಮೀಟ್ ಆಗಿ ನಡೆದಿರೋ ಎಲ್ಲಾ ವಿಷಯನೂ ಹೇಳಿ ಜಂಗ್ ಅವತ್ತು ರಾತ್ರಿ ಎಲ್ಲ ಮಲಗ್ತೀರಾ ತುಂಬಾ ಫೋನ್ಗಳನ್ನ ದರೋಡೆ ಮಾಡ್ತಾನೆ. ಇನ್ನೊಂದು ಕಡೆ ಡಾನ್ಲಿ ಹೆಂಗ್ ಹತ್ರ ಹೋಗಿ ನೀನು ಈ ಕೆಲಸ ಮಾಡು ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೇಳಿದ್ನೆಲ್ಲ ಮೊದ್ಲೇ ಇವನು ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡ್ತಿದ್ದಾನೆ ಅಂತ. ದೊಡ್ಡವರೇ ಅಲ್ದೆ ಇಂತ ಚಿಕ್ಕ ಹುಡುಗಿರ ಹತ್ರನು ಈ ಕೆಲಸ ಮಾಡಿಸ್ತಿರ್ತಾನೆ. ಆದ್ರೆ ಈ ಹುಡುಗಿನ ಮಾತ್ರ ಡಾನ್ಲಿ ಫೋರ್ಸ್ ಮಾಡೋದಿಲ್ಲ, ಯಾಕಂದ್ರೆ ಹೊಸದಾಗಿ ಬಂದಿರೋದ್ರಿಂದ ಈ ಹುಡುಗಿಗೆ ಸಪರೇಟ್ ಬೆಡ್, ಫುಡ್, ರೂಮ್ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂತಿರ್ತಾನೆ. ಜಾಂಗು ತುಂಬಾ ಫೋನ್ಗಳನ್ನ ಕಳ್ತನ ಮಾಡಿರ್ತಾನಲ್ಲ, ಅದರಿಂದ ಬಂದಿರೋಂತ ಅಮೌಂಟ್ ನ ಎತ್ಕೊಂಡ್ ಬಂದು ಡಾನ್ಲಿಗೆ ಕೊಟ್ಟು ನಾನ್ ನಿನಗೆ ಕೊಡ್ಬೇಕಾಗಿರೋಂತ ಅಮೌಂಟ್ ಅಲ್ಲಿ ಈ ಅಮೌಂಟ್ ನ ಲೆಸ್ ಮಾಡ್ಕೊ ಅಂತ ಹೇಳ್ತಾನೆ. ನಂತರ ಅವನ ಲವರ್ ನ ಮೀಟ್ ಆದಾಗ ಆ ಹುಡುಗಿ ಕ್ಲೀನ್ ಆಗಿ ಲಿಫ್ಟಿಕ್ ಎಲ್ಲ ಹಚ್ಕೊಂಡು ರೆಡಿ ಆಗಿರ್ತಾಳೆ. ಜಂಗ್ ಆ ಹುಡುಗಿನ ನೋಡಿ ಡೌಟ್ ಪಡ್ತಾನೆ, ಹೆಂಗೂನು ಕೂಡ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡೋದಕ್ಕೆ ಹೋಗ್ತಿದ್ದಾಳೇನೋ ಅಂತ. ಆದ್ರೆ ಆ ಹುಡುಗಿ ಬಾರ್ ಟೆಂಡರ್ ಆಗಿ ಕೆಲಸ ಮಾಡ್ತಿದೀನಿ ಅಂತ ಹೇಳೋದ್ರಿಂದ ಸ್ವಲ್ಪ ಸಮಾಧಾನ ಆಗ್ತಾನೆ. ಆದ್ರೆ ಅವನ ಲವರ್ಗೆ ತುಂಬಾ ಕೋಪ ಇರುತ್ತೆ, ಇವನ್ ಮಾಡಿರೋ ಒಂದು ಕೆಲ್ಸಕ್ಕೆ ನಾನು ಇವಾಗ ಇಂತ ಒಂದು ಬಾರಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಜಂಗ್ ಅಲ್ಲಿಂದ ಬಂದ್ಬಿಟ್ರು ಕೂಡ ಅವನಿಗೆ ಒಂದು ಗೋಲ್ ಇರುತ್ತೆ, ಆದಷ್ಟು ಬೇಗ ಅಮೌಂಟ್ ನ ಕಲೆಕ್ಟ್ ಮಾಡಿ ಆ ದುಡ್ಡನ್ನ ಡಾನ್ಲಿ ಮುಖದ ಮೇಲೆ ಬಿಸಾಕಿ ನನ್ನ ಲವರ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ಬೇಕು ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾನ್ಲಿ ಅವನ ಫ್ರೆಂಡ್ ಜೊತೆ ಸೇರ್ಕೊಂಡು ವೆಬ್ಸೈಟ್ ಅಲ್ಲಿ ಇವನ ಕಾರ್ನ ಮಾರಾಟ ಮಾಡಿರ್ತಾರಲ್ಲ ಅದು ಯಾರಿಗೆ ಕೊಟ್ಟಿರೋದು ಅಂತ ತಿಳ್ಕೊಂಡು ಈ ಸೈಕೋ ಸಾಂಗ್ ಹತ್ರಕ್ಕೆ ಬರ್ತಾರೆ. ನನ್ನ ಕಾರ್ ಏನ್ ಮಾಡ್ದೆ, ನನ್ನ ಕಾರ್ ಇವಾಗ ನನಗೆ ರಿಟರ್ನ್ ಬೇಕು, ಅದನ್ನ ತಗೊಂಡು ನಾನು ತುಂಬಾ ದಿನಗಳಾಯ್ತು, ನನ್ನ ಫ್ಯಾಮಿಲಿಗೆ ಸೆಂಟಿಮೆಂಟ್ ಕಾರ್ ಅದು ಅಂತ ಡಾನ್ಲಿ ಅಂತಾನೆ. ಅದಕ್ಕೆ ಸಾಂಗ್ ಇದ್ಕೊಂಡು ನಾನು ಆ ಕಾರ್ನ ಬೇರೆಯವ್ರಿಗೆ ಮಾರಾಟ ಮಾಡಕ್ ಬಿಟ್ಟಿದ್ದೀನಿ, ನಿನಗೆ ಇವಾಗ ಬೇಕೇ ಬೇಕು ಅಂದ್ರೆ ನನ್ನ ಹತ್ರ ಇರೋದು ಕಾರು ಹಾಗೆ ಇನ್ನ ಎಷ್ಟು ಅಮೌಂಟ್ ಬಾಕಿ ಇದೀನೋ ಅದೇಳು, ನಾನು ಅದನ್ನ ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಡಾನ್ಲಿ ಇದ್ಕೊಂಡು ಚಾನ್ಸೇ ಇಲ್ಲ, ನನ್ ಕಾರ್ ನನ್ಗೆ ಬೇಕೇ ಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಸರಿ ನಿನ್ನ ಕಾರು ನಿನ್ಗೆ ರಿಟರ್ನ್ ಕೊಡ್ತೀನಿ. ಈ ಕಾರ್ನ ಮಾರಾಟ ಮಾಡಿದ್ದನಲ್ಲ ಜಂಗ್ ಹಾಗೆ ಹೆಂಗ್ ಅನ್ನೋರು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನ್ ನಿನಗೆ ನಿನ್ನ ಕಾರು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾನೆ. ಡಾನ್ ಇವನ್ ಕಡೆ ನೋಡಿ ಸ್ವಲ್ಪ ಡೌಟ್ ಪಡ್ತಾನೆ, ಇವನು ನೋಡೋದಕ್ಕೆ ಸ್ವಲ್ಪ ಸೈಕೋ ತರ ಇದ್ದಾನೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಸಾಯ್ಸಾಕ್ ಬಿಡ್ತಾನೇನೋ ಅಂತ ಹೇಳಿ ನನಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನನ್ ಕಾರ್ ಮೊದ್ಲು ಕೊಡೋ ಅಂತ ಹೇಳೋದ್ರಿಂದ ಅವಾಗೆ ಪಕ್ಕದಲ್ಲಿರೋ ಡಾನ್ಲಿ ಫ್ರೆಂಡ್ ಆಗಿರೋ ಲಾಯರು ಮಾತಾಡ್ತಾನೆ. ಲೇ ನೋಡೋ, ಆ ಕಾರು ಕೊಡ್ದಿದ್ರು ಪರವಾಗಿಲ್ಲ, ಆ ಕಾರ್ ವ್ಯಾಲ್ಯೂ ಜಾಸ್ತಿ, ನಿನ್ನ ಕಾರ್ ಮಾತ್ರ ಕೊಟ್ರೆ ಸರಿ ಹೋಗ್ತು, ನಿನ್ನ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಾಗುತ್ತೆ, ಅವೆಲ್ಲ ಪೇಪರ್ಸ್ ರೆಡಿ ಮಾಡ್ಕೊ ಅಂತ ಹೇಳಿ ಲಾಯರು ಡಾನ್ಲಿನ ಕರ್ಕೊಂಡು ಅಲ್ಲಿಂದ ಬರ್ತಿರುವಾಗ ಡಾನ್ಲಿ ಅಂತಾನೆ, ಲೇ ಏನೋ ಚಿಕ್ಕವ್ರಿಗೆ ಹೋಗಿ ಭಯ ಪಡ್ತಿದ್ಯಾ, 2 ಬಿಟ್ಟಿದ್ರೆ ಅವನೇ ಕೊಡ್ತಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್ ಅಂತಾನೆ, ಅವ್ನ್ ಸ್ವಲ್ಪ ಸೈಕೋನನ್ ಮಗನು, ಆಲ್ರೆಡಿ ಒಂದು ಹತ್ಯೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನೆ, ಅವ್ರ ಹತ್ರ ಯಾಕೆ ನಮ್ಗೆ ಅಷ್ಟೊಂದು ಗಲಾಟೆ, ಶಿಸ್ತಾಗಿ ದುಡ್ಡಿಸ್ಕೊಂಡು
ಸೈಲೆಂಟ್ ಆಗಿರೋದು ಬೆಟರು ಅಂತ ಲಾಯರ್ ಅಡ್ವೈಸ್ ಕೊಡ್ತಾನೆ. ಇವಾಗ ಡಾನ್ಲಿ ವೈಫು ಹಾಗೆ ಅವನ ಡಾಟರ್ನ ನೋಡಿಸ್ತಾರೆ. ಡಾನ್ಲಿಗೆ ಅವನ ಮಗಳಂದ್ರೆ ತುಂಬಾನೇ ಇಷ್ಟ. ಇವನ ಹತ್ರ ದುಡ್ಡು ತುಂಬಾನೇ ಇರೋದ್ರಿಂದ ಮಗಳಿಗೆ ಬೇಕಾಗಿರೋ ಪಾಕೆಟ್ ಮನಿ ಹಿಂದೆಟ್ ಹಾಕ್ತಿರ ಎಷ್ಟು ಬೇಕಂದ್ರೆ ಅಷ್ಟು ಅಮೌಂಟ್ ಅವನ ಮಗಳಿಗೆ ಕೊಡ್ತಿರ್ತಾನೆ. ಇದರಿಂದ ಹೆಂಡತಿನೂ ಕೂಡ ನೀನೇ ಅವಳಿಗೆ ಬೇಕಾಗಿರೋ ಅಮೌಂಟ್ ಕೊಟ್ಟು ಆ ಹುಡುಗಿನ ಕೆಡಿಸ್ತಾ ಇದೀಯ ಅಂತ ಹೆಂಡತಿ ಯಾವಾಗ್ಲೂ ಡಾನ್ಲಿ ಜೊತೆ ಜಗಳ ಹಾಡ್ತಿರ್ತಾಳೆ. ಇನ್ನೊಂದು ಕಡೆ ಈ ಸೈಕೋ ಸಾಂಗ್ ಗನ್ಗೆ ಡಾನ್ಲಿಗೆ ಒಂದು ಬಾರ್ ಇರುತ್ತಲ್ವಾ, ಆ ಬಾರ್ಗೆ ಈ ಜಂಗನ್ನ ಅವನು ಬಂದು ಹೋಗ್ತಿದ್ದಾನೆ ಅಂತ ಅವನ ಮನುಷ್ಯರ ಕಡೆಯಿಂದ ತಿಳ್ಕೊಂತಾನೆ. ಅದಕ್ಕೆ ಅವನು ಡೈರೆಕ್ಟ್ ಆಗಿ ಡಾನ್ಲಿ ಮನೆಗೆ ಬಂದು ಅವನ ವೈಫ್ ಹತ್ರ ಮಾತಾಡ್ತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಡಾನ್ಲಿ ಬಂದು ಲೇ ನನ್ ಮಕ್ಳ ನೀವೇಂದಕ್ಕೂ ಇಲ್ಲಿಗೆ ಬರೋದಕ್ಕೆ ಹೋದ್ರಿ, ನನ್ನ ಫ್ಯಾಮಿಲಿನ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಸಾಂಗ್ ನ ಕಾಲರ್ ಹಿಡ್ಕೊಂತಾನೆ. ಅದಕ್ಕೆ ಸಾಂಗ್ ಇದ್ಕೊಂಡು ನನಗೆ ಬೇಕಾಗಿರೋದು ಜಂಗ್ ಹಾಗೆ ಹೆಂಗ್ ಎಲ್ಲಿದ್ದಾರೆ ಅಂತ ಅವ್ರ ಬಗ್ಗೆ ಹೇಳಿದ್ರೆ ಸಾಕು, ನಾನ್ ನಿನ್ನ ಫ್ಯಾಮಿಲಿ ಕಡೆಗೆ ಬರೋದಿಲ್ಲ ಅಂತಾನೆ. ಅದಕ್ಕೆ ಡಾನ್ಲಿ ಇದ್ಕೊಂಡು ಗೊತ್ತಾದ್ರೆ ನಾನೇ ಹೇಳ್ತೀನಿ, ನೀವ್ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡಿ ಅಂತ ಅವನ ಕಾಲರ್ ಹಿಡ್ಕೊಂಡು ಆಚೆಗೆ ತಲ್ತಾನೆ. ಹೋಗ್ತಾ ಸಾಂಗು ಅವನ ಮನೆಗೆ ಸಂಬಂಧಪಟ್ಟಿರೋ ಒಂದು ಡಾಕ್ಯುಮೆಂಟ್ಸ್ ಡಾನ್ಲಿಗೆ ಕೊಟ್ಟು ಹೋಗ್ತಾನೆ. ಇನ್ನೊಂದು ಕಡೆ ಜಂಗ್ ಅವನ ಫ್ರೆಂಡ್ ರಾಬಿನ್ ಹತ್ರ ಮಾತಾಡ್ತಿರುವಾಗ ಇವತ್ತೇನಾದ್ರೂ ಮಾಡಿ ಒಂದು ಜಾಕ್ ಪಟ್ಟೆ ಹೊಡೆದು ಡಾನ್ಲಿಗೆ ಕೊಡ್ಬೇಕಾಗಿರೋ ಅಮೌಂಟ್ ಎಲ್ಲ ರೆಡಿ ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಆಗಿ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಮಾತಾಡ್ತಿರ್ತಾರೆ. ಆವಾಗ ಪಕ್ಕದಲ್ಲಿರೋ ಒಂದು ಟಿವಿಯಲ್ಲಿ ಇವತ್ತೊಂದು ಶಾಪ್ ಅಲ್ಲಿ ಬಂಗಾರನ ಕಳ್ತನ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಜಂಗ್ಗೆ ಒಂದು ಐಡಿಯಾ ಬರುತ್ತೆ. ಆ ಬಂಗಾರದ ಬಿಸ್ಕೆಟ್ ನ ನಾನೇ ಕಳ್ತನ ಮಾಡಿದ್ದು ಅಂತ ಸ್ಮಗ್ಲರ್ಸ್ಗೆ ಕಾಲ್ ಮಾಡಿ ನಾನಿಂತ ಒಂದು ಪ್ಲೇಸ್ಗೆ ಬರ್ತೀನಿ, ಅಮೌಂಟ್ ಎತ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನು ಆ ಬಂಗಾರದ ಬಿಸ್ಕೆಟ್ ನ ಕಳ್ತನ ಮಾಡಿರೋದಿಲ್ಲ. ಸ್ಮಗ್ಲರ್ಸ್ ಅಲ್ಲಿಗೆ ಅಮೌಂಟ್ ಎತ್ಕೊಂಡ್ ಬಂದಾಗ ಅವ್ರ ಹತ್ರ ಇರುವಂತಹ ಅಮೌಂಟ್ ನ ದರೋಡೆ ಮಾಡೋಣ ಅಂತ ಜಂಗು ಡಿಸೈಡ್ ಆಗಿರ್ತಾನೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಲ್ಲಿಗೆ ಬಂದಿರೋ ಸ್ಮಗ್ಲರ್ಸ್ ಕೂಡ ಇವನ ಹತ್ರ ಬಂಗಾರದ ಬಿಸ್ಕೆಟ್ ಐತೆ, ಆ ಬಂಗಾರನ ದರೋಡೆ ಮಾಡೋಣ ಅಂತ ಇವ್ರು ಕೂಡ ಅಮೌಂಟ್ ಎತ್ಕೊಂಡು ಬಂದಿರೋದಿಲ್ಲ. ಹೀಗೆ ಇಬ್ರು ತಿಳ್ಕೊಂಡು ಈ ಎರಡು ಟೀಮ್ಗಳ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಬೈ ಮಿಸ್ ಆಗಿ ಸ್ಮಗ್ಲರ್ ಜಂಗ್ ಫ್ರೆಂಡ್ ಆಗಿರೋ ರಾಬಿನ್ಗೆ ಕತ್ತಿಯಿಂದ ಚುಚ್ಚಿಬಿಡ್ತಾನೆ. ಅದನ್ನ ನೋಡಿ ಜಂಗು ತುಂಬಾ ಭಯ ಬಿದ್ದು ನೆಕ್ಸ್ಟ್ ಮಿನಿಟ್ಗೆ ಹಾಸ್ಪಿಟಲ್ಗೆ ಎತ್ಕೊಂಡ್ ಬರ್ತಾನೆ. ಅಲ್ಲಿಗೆ ಬಂದಿರೋ ಡಾಕ್ಟರ್ ಅವನ ಬಾಡಿನೆಲ್ಲ ಚೆಕ್ ಮಾಡಿದಾಗ ಅವನಿಗೆ ಚುಚ್ಕೊಂಡಿರೋ ಒಂದು ಕತ್ತಿ ಅಷ್ಟೊಂದು ಡೀಪ್ ಆಗಿ ಚುಚ್ಕೊಂಡಿಲ್ಲ, ಜಸ್ಟ್ ಗಾಯ ಆಗೈತೆ ಅಷ್ಟೇ ಅಂತ ಹೇಳ್ತಾನೆ. ಜಂಗ್ ರಾಬಿನ್ ಹತ್ರ ನನ್ನ ಗರ್ಲ್ ಫ್ರೆಂಡ್ ನ ಹೇಗಾದ್ರೂ ಸರಿ ಬಿಡಿಸ್ಕೊಂಡ್ ಬರೋದಕ್ಕೆ ನಾನು ಏನಾದ್ರೂ ಸ್ಕ್ಯಾಮ್ ಮಾಡೋದಕ್ಕೆ ಆಲೋಚನೆ ಮಾಡ್ತೀನಿ, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಂತ ರಾಬಿನ್ ಹತ್ರ ಹೇಳಿದಾಗ ಆವಾಗ ರಾಬಿನ್ ಅಂತಾನೆ, ನೋಡು ಇವಾಗ ನಿನ್ನ ಗರ್ಲ್ ಫ್ರೆಂಡ್ ಒಂದು ಬಾರ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಅವಳು ಸೇಫ್ ಅಂತಾನೆ ಹೇಳ್ಕೋಬಹುದು. ಇವಾಗ ನಮ್ಗೋಸ್ಕರ ಪೊಲೀಸರು ಹುಡ್ಕಾಡ್ತಿದ್ದಾರೆ, ಯಾಕಂದ್ರೆ ನಾವು ಡಾನ್ಲಿಗೆ ಸಂಬಂಧಪಟ್ಟಿರೋ ಒಂದು ಕಾರ್ನ ಕಳ್ತನ ಮಾಡಿದ್ವಲ್ಲ, ಇದರಿಂದ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾವ್ ಇವಾಗ ಸೇಫ್ ಆಗಿರೋದು ಬೆಟರು. ನಿನ್ನ ಗರ್ಲ್ ಫ್ರೆಂಡ್ ಇವಾಗ ಸೇಫ್ ಆಗಿದ್ದಾಳೆ, ಅವಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ ಜಂಗ್ಗೆ ತುಂಬಾ ಕೋಪ ಬರುತ್ತೆ. ಅವಳು ಕೆಲಸ ಮಾಡ್ತಿದ್ರು ಒಂದು ಬಾರ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ನೀನ್ ನೋಡೋದ್ರ ಆ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತೀಯ, ನಾನು ಹೇಗಾದ್ರೂ ಸರಿ ಅಮೌಂಟ್ ನ ರೆಡಿ ಮಾಡ್ತೀನಿ ಅಂತ ಜಂಗ್ ಕೋಪದಲ್ಲಿ ಹೊರಟೋಗ್ಬಿಡ್ತಾನೆ. ರಾಬಿನ್ ಗರ್ಲ್ ಫ್ರೆಂಡ್ ಅವ್ನು ಹೋದ್ರೆ ಹೋದ ಬಿಡು, ನಾವಿಬ್ರು ಸಪರೇಟ್ ಆಗಿ ಒಂದು ಟೀಮ್ ಆಗಿರೋಣ ಅಂತ ಲವರ್ ಮೋಟಿವೇಟ್ ಮಾಡ್ತಾ ಇದ್ರೆ ಅದಕ್ಕೆ ರಾಬಿನ್ ಅಂತಾನೆ, ನೋವೇ ಅವನ್ನ ಬಿಡೋದಕ್ಕೆ ಚಾನ್ಸೇ ಇಲ್ಲ, ಯಾಕಪ್ಪ ಅಂದ್ರೆ ನಾನು ಜೈಲಲ್ಲಿ ಇದ್ದಾಗ ರೌಡಿಗಳಿಂದ ನನ್ನನ್ನ ಕಾಪಾಡಿದ್ದು ಅವನೇ, ನಾನು ಅವನ ಜೊತೆನೆ ಇರ್ತೀನಿ ಅಂತ ರಾಬಿನ್ ಅಂತಾನೆ. ಸ್ವಲ್ಪ ತಾದ್ಮೇಲೆ ಹಾಸ್ಪಿಟಲ್ಗೆ ಪೊಲೀಸರು ಇವ್ರು ಇರೋದನ್ನ ತಿಳ್ಕೊಂಡು ಇವ್ರನ್ನ ಅರೆಸ್ಟ್ ಮಾಡೋದಕ್ಕಂತ ಬಂದಿರ್ತಾರೆ. ನೀವು BMW ಕಾರ್ನ ಕಳ್ತನ ಮಾಡ್ತಾ ಇದ್ದಿದ್ದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗೈತೆ ಅಂತ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ನಿನ್ನ ಗ್ಯಾಂಗ್ ಲೀಡರ್ ಜಾಂಗ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅಂಡ್ ಸೀನ್ ಇವಾಗ ಜಾಂಗ್ ಹತ್ರ ಓಪನ್ ಆಗುತ್ತೆ. ಜಾಂಗ್ ತುಂಬಾ ಸ್ಕ್ಯಾಮ್ಗಳನ್ನ ಮಾಡಕ್ಕೆ ಬೇರೆ ಏನು ಮಾಡೋದಕ್ಕಾಗದೆ ಅವನ ಅಂಕಲ್ ಹತ್ರಕ್ಕೆ ಬಂತು, ನನಗೆ ಸ್ವಲ್ಪ ಅಮೌಂಟ್ ಬೇಕು, ಅಮೌಂಟ್ ನನಗೆ ಕೊಟ್ರೆ ನಮ್ಮ ಅಪ್ಪಗೆ ಸಂಬಂಧಪಟ್ಟಿರೋ ಜಮೀನ್ ಐತಲ್ಲ ಅದರಲ್ಲಿ ನನಗೆ ಯಾವುದೇ ಷೇರು ಬೇಕಾಗಿಲ್ಲ ಅಂತ ಅಂಕಲ್ ಹತ್ರ ಕೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂಕಲ್ ಹತ್ರಕ್ಕೆ ಪೊಲೀಸರು ಮೊದ್ಲೇ ಬಂದು ಜಂಗ್ ಏನಾದ್ರೂ ಇಲ್ಲಿಗೆ ಬಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡು ಅಂತ ಹೇಳಿರ್ತಾರೆ. ಅಂಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದ್ರಿಂದ ಪೊಲೀಸರು ಅಲ್ಲಿಗೆ ಬಂದು ಜಂಗ್ ನ ಅರೆಸ್ಟ್ ಮಾಡ್ತಾರೆ. ಇವಾಗ ಜಂಗು ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಹಾಗೆ ಅವನ ಲವರು ಮೂವರು ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಜಂಗ್ ಪೊಲೀಸರ ಹತ್ರ ಅಂತಾನೆ, ನಾವ್ ಏನೇನ್ ಸ್ಕ್ಯಾಮ್ ಮಾಡಿದೀವೋ ಅವೆಲ್ಲ ನಾನು ಒಪ್ಕೊಳ್ಳೋದಕ್ಕೆ ರೆಡಿ, ಆದ್ರೆ ನೀವು ನನಗೆ ಒಂದು ಸಹಾಯ ಮಾಡ್ಬೇಕು. ಡಾನ್ಲಿ ಅನ್ನೋನು ಒಂದು ಬಾರ್ ನ ನಡೆಸ್ತಿದ್ದಾನೆ, ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ಚಿಕ್ಕ ಮಕ್ಕಳ ಹತ್ರ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡಿಸ್ತಿದ್ದಾನೆ, ಅದ್ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ, ನೀವೇನಾದ್ರೂ ಮಾಡಿ ನನ್ನ ಗರ್ಲ್ ಫ್ರೆಂಡ್ ಅನ್ನ ಕಾಪಾಡಿದ್ರೆ ನಾನ್ ಮಾಡಿರೋ ಸ್ಕ್ಯಾಮ್ಸ್ ಎಲ್ಲ ಒಪ್ಕೊಂಡು ಜೈಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಪೊಲೀಸರಿಗೆ ಒಂದತ್ರ ಡೌಟ್ ಇರುತ್ತೆ, ಇವ್ನು ಹೇಳ್ತಿರೋದೆಲ್ಲ ಸುಳ್ಳೇನು ಅಂತ. ಆದ್ರೆ ಒಬ್ಬ ಚೀಫ್ ಇದ್ಕೊಂಡು ಅವ್ನು ಹೇಳ್ತಿರೋದು ಸುಳ್ಳು ಅಂತ ನಮ್ಗೆ ಮತ್ತೆ ಗೊತ್ತಾದ್ರೆ ಹೇಗಿದ್ರು ಅವನನ್ನ ಹಿಡ್ಕೊಂಡ್ಬಿಟ್ಟಿದೀವಿ, ಜೈಲೆಲ್ಲ ಹಾಕೋಣ. ಇಫ್ ಇನ್ ಕೇಸ್ ಇವ್ನು ಹೇಳ್ತಿರೋದು ನಿಜ ಅಂತ ಗೊತ್ತಾದ್ರೆ ಆ ಪ್ರಾಸ್ಟಿಟ್ಯೂಟ್ ಅಲ್ಲಿ ಸಿಕ್ಕಾಕೊಂಡಿರೋ ಹುಡುಗಿರ್ನ ಕಾಪಾಡ್ದವ್ರು ಆಗಿರ್ತೀವಿ ಅಂತ ಹೇಳಿ ಪೊಲೀಸರು ಮಫ್ಟಿಯಲ್ಲಿರೋ ಇಬ್ಬರು ಪೊಲೀಸರನ್ನ ಡಾನ್ಲಿ ಬಾರ್ಗೆ ಕಳಿಸ್ತಾರೆ. ಪೊಲೀಸರು ಅಲ್ಲಿಗೆ ಬಂದಿದ್ದೆ ಹುಡುಗಿಯರ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಡಾನ್ಲಿ ಅಮಾಯಕನ ರೀತಿಯಲ್ಲಿ, ಸರ್ ಏನ್ ಮಾತಾಡ್ತಾ ಇದ್ರ ನೀವು, ಇದು ಜಸ್ಟ್ ಬಾರ್ ಅಷ್ಟೇ, ಇಲ್ಲಿಗೆ ಬಂದಿರೋರು ಡ್ರಿಂಕ್ಸ್ ನ ಕುಡ್ಕೊಂಡು ಹೋಗ್ತಿದ್ದಾರೆ, ನಾವ್ ಅಂತ ಕೆಲ್ಸಗಳು ಇಲ್ಲಿ ಮಾಡ್ತಿಲ್ಲ ಅಂತ ಹೇಳೋದ್ರಿಂದ ಪೊಲೀಸರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಂತರ
ನಂತರ ಒಬ್ಬ ಪೊಲೀಸ್ ಆಫೀಸರ್ ಜಂಗ್ಗೆ ದುಡ್ಡು ಕೊಟ್ಟು ನಿನ್ನ ಗರ್ಲ್ ಫ್ರೆಂಡ್ ಅವನ ಹತ್ರ ಇದ್ದಾಳೆ ಅಂತ ಹೇಳಿದ್ದೆ ಅಲ್ವಾ, ಈ ಅಮೌಂಟ್ ನ ಕೊಟ್ಬಿಟ್ಟು ನಿನ್ನ ಗರ್ಲ್ ಫ್ರೆಂಡ್ ನ ಬಿಡ್ಸ್ಕೊಂಡ್ ಬಾ, ಆವಾಗ ನಿಜ ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳಿ ಅಮೌಂಟ್ ನ ಕೊಡ್ತಾನೆ. ಜಂಗ್ ಅಮೌಂಟ್ ನ ಎತ್ಕೊಂಡು ಡಾನ್ಲಿ ಹತ್ರ ಬಂದು, ತಗೋ ನಿನಗೆ ಕೊಡ್ಬೇಕಾಗಿರೋ ಅಮೌಂಟ್ ನಾನ್ ರೆಡಿ ಮಾಡಿದ್ದೀನಿ, ನನ್ನ ಗರ್ಲ್ ಫ್ರೆಂಡ್ ನ ಕಳ್ಸಿದ್ರೆ ಅವಳನ್ನ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಡಾನ್ಲಿಗೆ ಸ್ವಲ್ಪ ಡೌಟ್ ಬರುತ್ತೆ. ಇವಾಗ ಪೊಲೀಸರು ಬಂದು ಹೋಗಿದ್ದಾರೆ. ಇವ್ನು ನೋಡಿದ್ರೆ ಇವಾಗ ಅಮೌಂಟ್ ಎತ್ಕೊಂಡ್ ಬಂದು ನನ್ನ ಗರ್ಲ್ ಫ್ರೆಂಡ್ ಕೊಡು ಅಂತ ಹೇಳ್ತಿದ್ದಾನಲ್ವಾ, ಎಲ್ಲೋ ಹೊಡಿತೈತೆ. ನಾಳೆ ಬೆಳಗ್ಗೆ ನನಗೆ ಕಾಲ್ ಮಾಡು, ನೀನ್ ಯಾವ ಪ್ಲೇಸ್ ಹೇಳಿದ್ರೆ ಆ ಪ್ಲೇಸ್ಗೆ ನಿನ್ನ ಗರ್ಲ್ ಫ್ರೆಂಡ್ ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಇದರಿಂದ ಜಂಗ್ಗೆ ತುಂಬಾ ಕೋಪ ಬಂದು ನನ್ ಗರ್ಲ್ ಫ್ರೆಂಡ್ ನ ಎಲ್ಲಿಟ್ಟಿದ್ಯೋ ಅಂತ ಹೇಳಿ ಎಲ್ಲಾ ರೂಮ್ಗಳನ್ನ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರೂನು ಕೂಡ ಇರೋದಿಲ್ಲ, ಇನ್ಕ್ಲೂಡಿಂಗ್ ಇವನ ಗರ್ಲ್ ಫ್ರೆಂಡ್ ಕೂಡ ಆ ಬಾರ್ ಅಲ್ಲಿ ಇರೋದಿಲ್ಲ. ಅದೇ ಕೋಪದಲ್ಲಿ ಡಾನ್ಲಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಡಾನ್ಲಿಗೆ ಮೊದಲೇ ಇನ್ಫಾರ್ಮೇಶನ್ ಬಂದಿರುತ್ತೆ, ನಿನ್ನ ಬಾರ್ ಮೇಲೆ ಪೊಲೀಸರು ರೈಡ್ ಮಾಡ್ತಿದ್ದಾರೆ ಅಂತ. ಅಂದ್ರೆ ಇವನ್ಗೆ ಗೊತ್ತು ಪೊಲೀಸರು ಇಲ್ಲೇ ಇದ್ದಾರೆ ಅಂತ. ಇದೇ ಒಂದು ರೀಸನ್ ಗೆ ಇಲ್ಲಿರೋ ಲೇಡೀಸ್ ನ ಬೇರೆ ಒಂದು ಪ್ಲೇಸ್ ಗೆ ಶಿಫ್ಟ್ ಮಾಡಕ್ ಬಿಟ್ಟಿರ್ತಾನೆ. ಪೊಲೀಸರು ಇದ್ದಾರೆ ಅನ್ನೋ ಒಂದು ರೀಸನ್ ಗೆ ಮಾತ್ರನೇ ಡಾನ್ಲಿನು ಕೂಡ ಆ ಜಂಗ ಅಟ್ಯಾಕ್ ಮಾಡಿದ್ರುನು ಇವನು ಅವನ ಮೇಲೆ ರಿವರ್ಸ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ಸೈಲೆಂಟ್ ಆಗಿ ಅವನು ಹೊಡಿತಾ ಇದ್ರೆ ಓಡಿಸ್ಕೊಂತ ಇರ್ತಾನೆ. ಅವಾಗೆ ಪೊಲೀಸರು ಬಂದು, ನೀನ್ ಆಡಿರೋ ನಾಟಕ ಸಾಕು, ಇಲ್ಲಿ ಯಾವುದೇ ಪ್ರಾಸ್ಟಿಟ್ಯೂಟ್ ಕೆಲಸ ನಡೀತಿಲ್ಲ, ನಿನ್ ಲೈಫ್ ಅಲ್ಲ ಇನ್ನ ಜೈಲಲ್ಲೇ ಇರ್ಬೇಕು ಅಂತ ಅವನನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಜಂಗ್ ಪೊಲೀಸರ ಕಡೆಯಿಂದ ತಪ್ಸ್ಕೊಂಡ್ಬಿಟ್ಟು ನನ್ನ ಲವರ್ ನ ಹೇಗಾದ್ರೂ ಸರಿ ಕಾಪಾಡಿ ನಂತರ ನಾನೇ ಬಂದು ನಿಮ್ಗೆ ಸರೆಂಡರ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ಜಂಗ್ಗೆ ಇವಾಗ ಅವನ ಲವರ್ ಬೇಕಾಗಿರೋದ್ರಿಂದ ಡಾನ್ಲಿನ ಹಿಂದ್ಗಡೆಯಿಂದ ಫಾಲೋ ಆಗ್ತಿರ್ತಾನೆ. ಡಾನ್ಲಿ ಬಾರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಿರುವಾಗ ಅವನ ಮಗಳು ಟ್ಯೂಷನ್ ಗೆ ಹೋಗ್ತಿರೋದನ್ನ ನೋಡಿ ಅವಳಿಗೆ ಸ್ವಲ್ಪ ಅಮೌಂಟ್ ಕೊಡ್ತಿರ್ತಾನೆ. ಇದನ್ನ ಜಂಗು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡಿ ಅವನ ಅಲ್ಲಿಂದ ಹೋಗಿದ್ದೆ ಅವನ ಮಗಳನ್ನ ಕಿಡ್ನಾಪ್ ಮಾಡಿ ನಂತರ ಅವನ್ಗೆ ಕಾಲ್ ಮಾಡ್ತಾನೆ. ನಿನ್ನ ಮಗಳು ಇವಾಗ ನನ್ನ ಹತ್ರ ಇದ್ದಾಳೆ, ನಿನ್ನ ಮಗಳಿಗೆ ನಾನೇನು ಮಾಡಬಾರ್ದು ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ನ ನೀನು ನಾನು ಹೇಳಿರೋ ಒಂದು ಪ್ಲೇಸ್ಗೆ ಕಳಿಸ್ಬೇಕು ಅಂತ ವಾರ್ನಿಂಗ್ ಕೊಡ್ತಾನೆ. ಡಾನ್ಲಿಗೆ ಹುಚ್ಚು ಕೋಪ ಬಂದ್ಬಿಡುತ್ತೆ. ಒಬ್ಬ ಚಿಕ್ಕ ಹುಡುಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಈ ತರ ಆಡಿಸ್ತಿದ್ದಾನಲ್ಲ ಅಂತ. ಅದೇ ಕೋಪದಲ್ಲಿ ಈ ಸೈಕೋ ಸಾಂಗಾನ್ಗೆ ಕಾಲ್ ಮಾಡಿ ಜಂಗ್ ಗರ್ಲ್ ಫ್ರೆಂಡ್ ಆಗಿರೋ ಹೆಂಗ್ನ ನಾನು ಒಂದು ಪ್ಲೇಸ್ ಹತ್ರ ಕಳಿಸ್ತಿದ್ದೀನಿ, ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋದ್ರೆ ಜಂಗ್ ಎಲ್ಲಿದ್ದಾನೆ ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಅವನ ಹತ್ರ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾನ್ಲಿ ಅವನ ವ್ಯಕ್ತಿಗಳಿಗೆ ಕಾಲ್ ಮಾಡಿ ಸೇಫ್ ಹೌಸ್ ಗೆ ಹೋಗಿ ಆ ಹುಡುಗಿನ ಬಿಟ್ಬಿಡ್ರೋ, ಆ ಹುಡುಗಿ ಎಲ್ಲಾದ್ರೂ ಹೋಗ್ಕೊಳ್ಳಿ ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಸೈಕೋ ಸಾಂಗು ಕೂಡ ಹೆಂಗನ ಬಚ್ಚಿಕ್ಕಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಡಾನ್ಲಿ ವ್ಯಕ್ತಿಗಳು ಹೆಂಗಗೆ ಫೋನ್ ಕೊಟ್ಟು ಆ ಹುಡುಗಿನ ಫ್ರೀ ಮಾಡೋದ್ರಿಂದ ಆಚೆಗಡೆ ಬಂದಿದ್ದೆ ಹೆಂಗು ಜಂಗ್ಗೆ ಕಾಲ್ ಮಾಡ್ತಾಳೆ. ಜಂಗ್ ಇದ್ಕೊಂಡು, ನಾನು ಇಂಥ ಒಂದು ರೈಲ್ವೆ ಸ್ಟೇಷನ್ ಹತ್ರ ನಿನ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ, ನಿನ್ನನ್ನ ಯಾರು ಫಾಲೋ ಮಾಡ್ತಿರೋ ಹಾಗೆ ಸೇಫ್ ಆಗಿ ಆ ಪ್ಲೇಸ್ ಹತ್ರ ಬಾ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಈ ಸೈಕೋ ಸಾಂಗ್ ಅನ್ನು ಸೇಫ್ ಹೌಸ್ ಗೆ ಹೋಗಿ ನೋಡಿದಾಗ ಅಲ್ಲಿ ಡಾನ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಇರ್ತಾರೆ. ಆ ವ್ಯಕ್ತಿಗಳನ್ನ ಇವನು ಚೆನ್ನಾಗಿ ಹೊಡಿತಾನೆ. ಡಾನ್ಲಿ ಮನುಷ್ಯರನ್ನ ಹೊಡಿತಿದ್ದಾರೆ ಅಂತ ತಿಳ್ಕೊಂಡು ಡಾನ್ಲಿ ಕೂಡ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಡಾನ್ಲಿ ಮೊದಲು ಇವನನ್ನ ಮೀಟ್ ಆದಾಗ ಸೈಕೋ ಸಾಂಗ್ ಅನ್ನ ಹೊಡೆದಿರ್ತಾನಲ್ವಾ, ಆ ಕೋಪದಲ್ಲಿ ನನ್ನನ್ನೇ ಹೊಡಿತೀಯ ಅಂತ, ಇವಾಗೇನಾದ್ರೂ ನೀನು ಸೈಲೆಂಟ್ ಆಗಿ ನನಗೆ ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಹೆಂಗನ ನನ್ನ ಮನುಷ್ಯರು ಫಾಲೋ ಮಾಡ್ತಿದ್ದಾರೆ, ನಾನೊಂದು ಸಿಗ್ನಲ್ ಕೊಟ್ರೆ ಸಾಕು ಹೆಂಗ ಅವನ ಬಾಯ್ ಫ್ರೆಂಡ್ ಅನ್ನ ಮೀಟ್ ಆಗ್ದಿರೋ ಹಾಗೆ ಅವರು ಹಿಡ್ಕೊಂಡ್ಬಿಡ್ತಾರೆ. ಆವಾಗ ಜಂಗು ನಿನ್ನ ಮಗಳನ್ನ ನಿನ್ನ ಹತ್ರಕ್ಕೆ ಕಳ್ಸೋದಿಲ್ಲ ಅಂತ ಹೇಳೋದ್ರಿಂದ ಡಾನ್ಲಿ ಏನು ಮಾಡೋದಕ್ಕಾಗದೆ ಆ ಸೈಕೋ ಸಾಂಗ್ ಹತ್ರ ಸರೆಂಡರ್ ಆಗೋಗ್ಬಿಡ್ತಾನೆ. ಆವಾಗ ಈ ಸೈಕೋಗನು ಹುಚ್ಚನಾಯಿ ಹೊಡೆದಂಗೆ ಡಾನ್ಲಿನ ಹೊಡಿತಾನೆ. ಡಾನ್ಲಿ ಅವನ ಹತ್ರ ಕ್ಷಮಾಪಣೆಯನ್ನು ಕೂಡ ಕೇಳ್ತಾನೆ. ಮತ್ತೊಂದು ಕಡೆ ಹೆಂಗು ರೈಲ್ವೆ ಸ್ಟೇಷನ್ ಗೆ ಹೋಗಿ ಜಂಗ್ನ ಮೀಟ್ ಆಗ್ತಾನೆ. ಇದರಿಂದ ಜಂಗು ಡಾನ್ಲಿ ಮಗಳನ್ನ ಫ್ರೀ ಆಗಿ ಬಿಟ್ಟು ಅವಳಿಗೊಂದು ಫೋನ್ ಕೊಟ್ಟು ಕಳಿಸ್ಬಿಡ್ತಾನೆ. ಆ ಚಿಕ್ಕ ಹುಡುಗಿ ಫಾದರ್ ಗೆ ಕಾಲ್ ಮಾಡಿ, ಅಪ್ಪ ನಾನು ಇವಾಗ ಎಲ್ಲಿಗೆ ಬರ್ಬೇಕು ಅಂತ ಕೇಳಿದಾಗ ಡಾನ್ಲಿ ಹೇಳ್ತಾನೆ, ತುಂಬಾ ಜನರಿರೋ ಒಂದು ಪ್ಲೇಸ್ ಹತ್ರ ಇರೋ, ನಾನು ಆ ಪ್ಲೇಸ್ ಹತ್ರ ಬರ್ತಾ ಇದ್ದೀನಿ ಅಂತ. ಅವನು ತುಂಬಾ ಫಾಸ್ಟ್ ಆಗಿ ಮಗಳ ಹತ್ರ ಬಂದು ಆ ಚಿಕ್ಕ ಮಗುಗೆ ಏನು ಆಗಿಲ್ಲ ಅಂತ ತಿಳ್ಕೊಂಡು ಡಾನ್ಲಿ ಫ್ರೆಂಡ್ ಲಾಯರ್ ಇರ್ತಾನಲ್ವಾ, ನನ್ನ ಮಗಳನ್ನ ಇಲ್ಲಿಂದ ಸೇಫ್ ಆಗಿ ಕರ್ಕೊಂಡು ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಯಾಕಪ್ಪ ಅಂದ್ರೆ ಡಾನ್ಲಿಗೆ ಇವಾಗ ತುಂಬಾ ಕೋಪ ಇರುತ್ತೆ ಜಂಗ್ ಮೇಲೆ, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾನೆ ಅಂತ. ಅದಕ್ಕೆ ಅವನನ್ನ ಹೊಡಿಯೋದಕ್ಕೆ ಬರ್ತಾನೆ. ಇನ್ನೊಂದು ಕಡೆ ಜಂಗ್ ಅವನ ಗರ್ಲ್ ಫ್ರೆಂಡ್ ಹತ್ರ ಕೊನೆಯದಾಗಿ ನಿನ್ನ ಮೀಟ್ ಆಗಿದ್ದಕ್ಕೆ ನಾನು ತುಂಬಾನೇ ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಜಂಗ್ ಪೊಲೀಸರಿಗೆ ಸರೆಂಡರ್ ಆಗ್ಬೇಕು ಅಂತ ಡಿಸೈಡ್ ಆಗಿ ನಾನು ಇಂತ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ, ನನ್ನನ್ನ ಬಂದು ಅರೆಸ್ಟ್ ಮಾಡಿ ಅಂತ ಇವನೇ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಸೈಕೋ ಸಾಂಗ್ನು ಕೂಡ ಆ ಸ್ಪಾಟ್ ಗೆ ಬಂತು. ಇವರಿಬ್ಬರ ಮಧ್ಯೆ ಫೈಟಿಂಗು ಸ್ಟಾರ್ಟ್ ಆಗುತ್ತೆ. ಇಬ್ರು ಹುಚ್ಚನಾಯಿಗಳು ಹೊಡ್ಕೊಂಡಂಗೆ ರೋಡ್ ಮೇಲೆನೆ ಫೈಟಿಂಗ್ ಮಾಡ್ಕೊಂತ ಇರ್ತಾರೆ. ಆವಾಗ ಡಾನ್ಲಿನು ಕೂಡ ಬಂತು ನನ್ನನ್ನ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕ್ಸಿ ನೀವಿಬ್ರು ನನ್ ಮೇಲೆ ರಿವೆಂಜ್ ತಗೊಂತೀರಾ ಅಂತ. ಈ ಜಂಗನು ಡಾನ್ಲಿ ಮಗಳನ್ನ ಕಿಡ್ನಾಪ್ ಮಾಡಿ ಇರ್ತಾನಲ್ವಾ, ಇದರಿಂದ ಕೋಪದಲ್ಲಿ
ಸಮಯದಲ್ಲಿ ಜಂಗುಗೂ ಕೂಡ 2 ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಪೊಲೀಸರು ಇವ್ರನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಿರೋ ಹಾಗೆ ಶಬ್ದಗಳು ಬರೋದ್ರಿಂದ ಆವಾಗ ಈ ಸೈಕೋ ಸಾಂಗನು ನೋಡೋ ಇವಾಗ ಪೊಲೀಸರು ಬರ್ತಿದ್ದಾರೆ, ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ತೀವಿ, ಆದ್ರೆ ನನ್ನ ಹತ್ರ ಅಮೌಂಟ್ ಐತೆ, ಹೇಗೆ ಅವರಿಂದ ತಪ್ಸ್ಕೊಂಡು ಬೇಗ ರಿಟರ್ನ್ ಬರ್ಬೇಕು ಅಂತ ನನಗೆ ಗೊತ್ತು. ನಾನು ಆಚೆಗಡೆ ಬಂದಿದ್ದೆ ನೆಕ್ಸ್ಟ್ ಸೆಕೆಂಡ್ಗೆ ಹೆಂಗ್ ಹತ್ರ ಬಂದು ಆ ಹುಡುಗಿನ ಏನೋ ಒಂದು ಮಾಡ್ತೀನಿ ಅಂತ ಹೇಳೋದ್ರಿಂದ ಜಂಗ್ಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನಾನು ಬದುಕಿರೋವರ್ಗುನು ನೀನ್ ಆ ಹುಡುಗಿನ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಕೋಪದಲ್ಲಿ ಬಂದು ಅವನ್ನ ಹಿಡ್ಕೊಂಡು ಕೆಳಗಡೆಗೆ ದುಮ್ಗ್ ಬಿಡ್ತಾನೆ. ಕೆಳಗಡೆಗೆ ಬಿದ್ದಿದ್ದೆ ಇದ್ರಲ್ಲಿ ಈ ಸೈಕೋ ಸಾಂಗ್ ಅನ್ನು ಸತ್ತೋಗ್ಬಿಡ್ತಾನೆ. ಜಂಗು ಕೊನೆ ಪ್ರಾಣದಲ್ಲಿ ಉಳಿದಿರ್ತಾನೆ. ಯಂಗ್ನ ನೋಡ್ಕೊಂಡು ನಿನಗೇನು ಆಗಲ್ಲ ಅಂತ ಹೇಳಿ ನಗನಗ್ಕೊಂಡೆ ಅವನು ಸತ್ತೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿರೋ ಡಾನ್ಲಿ ಸ್ವಲ್ಪ ಬಾಧೆ ಪಡ್ತಾನೆ. ಯಾಕಪ್ಪ ಅಂದ್ರೆ ಒಂದು ಹುಡುಗಿನ ಕಾಪಾಡೋದಕ್ಕೋಸ್ಕರ ಲವ್ ಮಾಡಿರೋ ಹುಡುಗ ಇಷ್ಟೆಲ್ಲ ಮಾಡ್ತಾನ, ಅವನ ಪ್ರಾಣವನ್ನ ತ್ಯಾಗ ಮಾಡ್ತಾನ ಅಂತ ಅವನು ಬಾಧೆ ಪಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಲವರ್ ಸತ್ತೋಗಿರೋದಕ್ಕೆ ಕಣ್ಣಲ್ಲಿ ನೀರ್ ಹಾಕೊಂತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಅಂತ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್ ನಿಮ್ಮ ವರ್ಧ.